ಇವತ್ತು ಪ್ರತಿಭಟನೆಯ ಮೂಲ ಉದ್ದೇಶ ಇಲ್ಲಿ ಬೆಂಗಳೂರಲ್ಲಿ ಮುಖ್ಯವಾಗಿ ಬಡವರಿಗೆ ಆಗ್ತಾ ಇರುವಂತಹ ಅನ್ಯಾಯ, ಮೋಸ. ಬಡವರಿಗೆ ಅವರ ಕನಸಿನ ಮನೆ ಕೊಡ್ತೀವಿ ಅಂತ ಹೇಳಿ, ತುಂಬ ಕಡಿಮೆ ರೇಟಿಗೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಒಂದು ಬಹು ಅಂದರೆ ಒಂದು ರೀತಿ ದೊಡ್ಡ ಮಟ್ಟದ ಮೋಸ ಮಾಡಿಬಿಟ್ಟಿದ್ದಾರೆ. ಈ ಮೋಸ ಅಂತಿಂಥ ಮೋಸ ಅಲ್ಲ, ಇದು ನಂಬಿಕೆ ದ್ರೋಹ, ಜನದ್ರೋಹ ಮಾಡಿರುವಂಥದ್ದು. ಇದನ್ನೇ ಇಟ್ಕೊಂಡು ಅಧಿಕಾರಕ್ಕೆ ಬಂದರು. ಬಡವರಿಗೆ ಕಾಂಗ್ರೆಸ್ ಸರ್ಕಾರ ಬಡವ್ರಿಗೋಸ್ಕರ ಇದೆ, ಅಸಹಾಯಕರಿಗಿದೆ, ಜನಸಾಮಾನ್ಯರಿಗಿದೆ ಅಂತ. ಆದರೆ ಈ ಒಂದು 2017ರಲ್ಲಿ ಏನು ಸ್ಟಾರ್ಟ್ ಆಗಬೇಕಿತ್ತು ಈ ಯೋಜನೆ, ಅವತ್ತಿಂದ ಇವತ್ತಿನವರೆಗೂ ಕೂಡ ಒಂದೇ ಒಂದು ಮನೆ ಕೂಡ ಸ್ವಾಧೀನ ಕೊಡೋದಕ್ಕೆ ಗೌರ್ಮೆಂಟ್ ಕೈಲಿ ಸಾಧ್ಯ ಆಗಿಲ್ಲ. 10 ವರ್ಷಗಳಾಗ್ತಾ ಬರ್ತಾ ಇದ್ದಾವೆ. ಒಂದೇ ಒಂದು ಮನೆ ಕೂಡ ಸ್ವಾಧೀನ ಕೊಡಲಿಕ್ಕೆ ಗೌರ್ಮೆಂಟ್ ಕೈಲಿ ಸಾಧ್ಯ ಆಗಿಲ್ಲ. ಇದು ಯಾಕೆ ಈ ಥರ ಆಯಿತು ಅನ್ನೋದು ದೊಡ್ಡ ಪ್ರಶ್ನೆ. ಇದು ಇವತ್ತಿನ ದೊಡ್ಡ ವಿಚಾರ. ಇದು ನಾವು ಇವತ್ತಿಲ್ಲಿ ಚೀಫ್ ಸೆಕ್ರೆಟರಿ ಬರಬೇಕು, ಪ್ರಿನ್ಸಿಪಲ್ ಸೆಕ್ರೆಟರಿ ಬರಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಈ ವಿಚಾರನ ಈಗಾಗಲೇ ನಾವು ರಾಜೀವ್ ಗಾಂಧಿ ನಿಗಮಕ್ಕೆ ನಿರಂತರವಾಗಿ ತರ್ತಾ ಇದ್ದೀವಿ. ಆದರೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಒಂದು ಈ ಅರ್ಜಿಯನ್ನು ತಗೊಂಡು ಇಲ್ಲೇ ಅವರಿಗೆ ಏನು ಮಾಡ್ತಾರೆ ಅನ್ನೋದನ್ನ, ಎಷ್ಟು ದಿನದೊಳಗೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ಸ್ಪಷ್ಟವಾಗಿ ಅವರು ಇದನ್ನು ಹೇಳಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪೊಲೀಸ್ ಅವರು KRS ಪಕ್ಷ ಯಾವುದೋ ಹೋರಾಟ ಮಾಡುತ್ತೆ ಅಂತ ಆದರೆ ಪರ್ಮಿಷನ್ನ ಹಿಂದಿನ ದಿನ ರಾತ್ರಿ ಕೊಡ್ತಾರೆ. ಪರ್ಮಿಷನ್ನ ಹಿಂದಿನ ದಿನ ರಾತ್ರಿ ಕೊಟ್ಟರೆ ನಾಳೆಗೆ ಪ್ರತಿಭಟನೆಗೆ ಎಷ್ಟು ಜನ ಬರೋಕ್ಕೆ ಸಾಧ್ಯ ಆಗುತ್ತೆ? ಇದು ಪೊಲೀಸರು ಒಂದು ಪಿತೂರಿ ಮಾಡ್ತಾ ಇದ್ದಾರೆ, KRS ಪಕ್ಷದ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸರ್ಕಾರದ್ದು ಏನು ಪಿತೂರಿನ ನಾವು ಸಹಿಸಬೇಕು, ಜೊತೆಗೆ ಈ ಪೊಲೀಸರನ್ನ ಪಿತೂರಿನೂ ನಾವು ಸಹಿಸ್ಕೋಬೇಕು. ಇದು ಇವತ್ತಿನ ಸ್ಥಿತಿ. ಗಾಣಿಕರಳ್ಳಿಯಿಂದ ನಮ್ಮ ಮನೆ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಸರ್. 50,000 ನಾವು ಬಡ್ಡಿಗೆ ತಗೊಂಡು ಕಟ್ಟಿ ಇವಾಗವರೆಗೂ ಬಡ್ಡಿನೇ ಕಟ್ತಾ ಇದ್ದೀವಿ. ಅವ್ರು ಇವಾಗವರೆಗೂ ಮನೆಯೂ ಕೊಟ್ಟಿಲ್ಲ, ಏನೂ ಇಲ್ಲ. ಮಕ್ಕಳು ವಿದ್ಯಾಭ್ಯಾಸ, ನಾವು ಕಡು ಬಡವರೇ. ನಮ್ಮ ಯಜಮಾನ ಗಾಡಿ ಓಡಿಸೋದು, ಆಟೋ ಓಡಿಸೋದು ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಸರ್. ನಮಗೆ ಆದಷ್ಟು ಬೇಗ ಇಲ್ಲ ಲೋನ್ ಕಮ್ಮಿ ಮಾಡಿಬಿಟ್ಟು ನಮಗೆ ಲೋನು ಕಟ್ಟಿ, ಮನೇನೂ ಕೊಡ್ತಾ ಇಲ್ಲ ಅವರು. ಕೀನು ಕೊಟ್ಟರೆ ನಾವು ಲೋನ್ ಕಟ್ಬೋದು. ಆ ಇಂಟ್ರೆಸ್ಟ್ 13%, 14% ಅಂತ ಹೇಳ್ತಿದ್ದಾರೆ. ಮನೆ ಕೀ ಕೊಟ್ಟಿದ ಮೇಲೆ ನಾವು ಲೋನ್ ಕಂಟಿನ್ಯೂ ಮಾಡ್ತೀವಿ. ನಾವು ಲೋನ್ ಕಟ್ಟಲ್ಲ ಅಂತ ಹೇಳ್ತಿಲ್ಲ. ನಮ್ಮ ದುಡ್ಡು ತೊಗೊಂಡು ನಿಮಗೆ ಮನೆ ಕೊಡೋಕ್ಕೂ ಆಗ್ತಿಲ್ಲ ಅಂತ ಹೇಳಿದ್ರೆ ಇನ್ನು ನಾವೇನು ಮಾಡ್ಬೇಕು ಸರ್? ಸುಮ್ಮನೆ ದೊಡ್ಡದಾಗಿ ಪ್ರಚಾರ ಮಾಡ್ತಾರೆ, ಫ್ರೀ ಕೊಡ್ತಿದ್ದೀವಿ ಮನೆ, ಬಡವ್ರಿಗೆ ಫ್ರೀ ಕೊಡ್ತಿದ್ದೀವಿ ಅಂತ. ಏನೂ ಕೊಡ್ತಾ ಇಲ್ಲ ಸರ್ ಅವರು. ನಮಗೆ ದುಡ್ಡು ತೊಗೊಂಡ್ಬಿಟ್ಟು ನಮಗೆ ಮನೆ ಕೊಡೋಕೆ ಅವ್ರಿಗೆ ಆಗ್ತಾ ಇಲ್ಲ ಅಂದರೆ ಸುಮ್ಮನೆ ಏನಕ್ಕೆ ಸರ್ ಪ್ರಚಾರ ಮಾಡಬೇಕು? ಕಂದಾಯ ಭವನ್ಗೆ ಹೋಗಿ ಅಂತಾರೆ, ಅಲ್ಲೋಗ್ಬಿಟ್ಟು ಕೇಳಿದ್ರೆ ಇಲ್ಲೆಲ್ಲೋ ಹೋಗಿ ಅಂತಾರೆ. ಸುಮ್ಮನೆ ಎಲ್ಲ ಅವ್ರು ಹೇಳೋ ಮಾತುಗಳೆಲ್ಲ ಸುಳ್ಳೇನೆ. ನಮ್ಗೆ ಆದಷ್ಟು ಬೇಗ ನಮ್ಮ ಮನೆ ಕಟ್ಬಿಟ್ಟು ಕೊಡೋಕೆ ಹೇಳಿ, ಇಲ್ಲ ಇಂಟ್ರೆಸ್ಟ್ ಕಮ್ಮಿ ಮಾಡಿಸ್ಬಿಟ್ಟು ಲೋನ್ ಮಾಡ್ಸೋಕೆ ಹೇಳಿ. ಕೀ ಕೊಟ್ಟಿದ ಮೇಲೆ ನಾವು ಲೋನ್ ಕಟ್ತೀವಿ ಸರ್. ಅಲ್ಲೂ ಕಟ್ಟಬೇಕು, ಇಲ್ಲೂ ಕಟ್ಟಬೇಕು. ಮಕ್ಕಳು 3 ಮಕ್ಕಳು ಸರ್ ನಮಗೂ. ಅದಕ್ಕೂ ಬಡ್ಡಿ ಕಟ್ತಾ ಇದ್ದೀವಿ. 1,50,000ಕ್ಕೆಲ್ಲ ಬಡ್ಡಿ ಕಟ್ಕೊಂಡೇ ಇದ್ದೀವಿ. ಆದಷ್ಟು ಬೇಗ ನಮಗೇನಿರೋದು ಸಹಾಯ ಮಾಡೋಕ್ಕೆ ಹೇಳಿ. MD ಸರ್ಗೆ ಇಲ್ಲಿ ಬರೋಕ್ಕೆ ಹೇಳಿ ಸರ್. ಇದು ಫ್ಲ್ಯಾಟು ಇನ್ನೂ ಅಲ್ಲಿ ರೆಡಿನೇ ಆಗಿಲ್ಲ. ಅಲ್ಲಿ ಇವಾಗ ನಾವು ಮಾಂಗಲ್ಯ ಬಟ್ಟು ಮಾರಿ ಹಾಕ್ಬಿಟ್ಟು ನಾವು 1 ಲಕ್ಷ ಕಟ್ಟಿದ್ದೀವಿ. 5 ವರ್ಷ ಆಗೈತೆ ನಮ್ಮದು ಕಟ್ಟಿ. ಇಲ್ಲ ದುಡ್ಡು ಕೊಡಿ, ಇಲ್ಲ ಸರ್ ಎಲೆಕ್ಷನ್ ಬಂದರೆ ಮಾತ್ರ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮನೆಗಳ ಹತ್ರ ಬರ್ತಾರೆ. ಕಷ್ಟ ಸುಖ ಅಂತೂ ಕೇಳೋರು ನನ್ನ ಮಗನು ನನ್ನ ಮಗನೂ ಇಲ್ಲ. ಎಲ್ಲ ಅವ್ರ ಹೆಂಡತಿ ಮಕ್ಕಳು ಮಾಲಲ್ಲಿ ಕಟ್ಟೋದು, ಗಾಜಿನ ಬಿಲ್ಡಿಂಗ್ ಕಟ್ತಾರೆ. ಬಡವ್ರದ್ದು ಬಂದು ನೋಡಿ ಅಂತ ಹೇಳಿ ಸರ್. ಮನೆಗೂ ನಮ್ಮ ಕಷ್ಟ ಸುಖ ಸ್ವಲ್ಪ ನೋಡಿ ಅಂತ ಹೇಳಿ ಮಾಂಗಲ್ಯ ಬಟ್ಟು ಮಾರಿ ಹಾಕಿ ಎಲ್ಲ ಕಟ್ಟಿದ್ದೀವಿ ಸರ್. ನಮ್ಮ ಮನೆ ಮಾಂಗಲ್ಯ ಇಲ್ಲ, ನಮ್ಮ ಕೈ ಕತ್ತಗಳಲ್ಲಿ ನಮ್ಮ ಗಂಡ ಕಾಲು ಮುರಿದೋಗಿದೆ. ಎಲ್ಲ ನಮ್ಮ ವ್ಯವಸ್ಥೆ ನೋಡಿ ಅಂತ ಹೇಳಿ ಸರ್. ನಮಗೆ ಮಗನ ಓದಿಸೋಕ್ಕೆ ದುಡ್ಡಿಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕೆ ದುಡ್ಡಿಲ್ಲ, ಜೀವನ ಮಾಡೋಕ್ಕೆ ದುಡ್ಡಿಲ್ಲ. ಬೆತ್ತರಿಗಿರೋದಾದರೆ ಕೆಲಸ ಅಲ್ಲೇ ಸ್ಟಾಪ್ ಮಾಡಿದ್ದಾರೆ. ಇಲ್ಲ ದುಡ್ಡು ಕೊಡಿ ಅಂತ ಹೇಳಿ ಸರ್. ನಮಗೆ ತುಂಬ ಕಷ್ಟ ಆಗೋಗಿದೆ. ಇಲ್ಲ ಮನೆ ಕೊಡಿ ಅಂತ ಹೇಳಿ, ಇಲ್ಲ ನನ್ನ ಮಗನ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳಿ ಸರ್. ಅವ್ರಿಗೆ ನಮ್ಗೆ ತುಂಬ ಕಷ್ಟ ಆಗೋಗಿದೆ ಸರ್. ನಮಗೂ ಹೆಲ್ತು ಸರಿಯಾಗಿಲ್ಲ. ನನ್ನ ಗಂಡ ಕಾಲು ಮುರಿದೋಗಿದೆ, ಅವ್ರು ಬರೋಕ್ಕಾಗಲಿಲ್ಲ, ನಾವು ಬಂದಿದ್ದೀವಿ. ಗಾರ್ಡ್ ಕೆಲಸ ಮಾಡೋದು ನಮ್ಗೆ ತುಂಬ ಬಾಧೆ ಇದೆ ಸರ್. ದಯವಿಟ್ಟು ನಿಮ್ಮನ್ನು ಕೇಳ್ಕೊತೀವಿ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ, ನಮ್ಮ ಮನೆ ಕೊಡಿಸಿ ಅಂತ ಹೇಳಿ ಸರ್. ನಮಗೆ ತುಂಬ ಕಷ್ಟ ಆಗೋಗಿದೆ ಸರ್. ನಮಗೆ ತಿನ್ನೋಕೆ ಊಟ ಇಲ್ಲ, ಏನೂ ಇಲ್ಲ ನಮಗೆ. ಏನು ಸರ್ ಅವ್ರ ಸರ್ಕಾರ ಅಂತ ಹೇಳ್ತಾರೆ? ಯಾವ ಸರ್ಕಾರ ಅದು? ಯಾವ ಸರ್ಕಾರ? ದರಿದ್ರ ಸರ್ಕಾರ ಅದು, ದರಿದ್ರ ಸರ್ಕಾರ ಸರ್. ಅದು ನ್ಯಾಯವಾಗಿರೋ ಸರ್ಕಾರ ಅಲ್ಲ. ಅದು ನ್ಯಾಯವಾಗಿರೋ ಸರ್ಕಾರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮನೆ ಎಲ್ಲ ರೆಡಿ ಮಾಡಿ ಅವ್ರು ಕೊಡ್ಬೋದಾಗಿತ್ತು. ಕಷ್ಟ ಸುಖ ಕೇಳಬೇಕಾಗಿತ್ತು ಅವರು. ಏನು ಸರ್ ಅವ್ರು ಕಷ್ಟ ಸುಖ ಕೇಳ್ತಾ ಇದ್ದಾರೆ ಹೆಣ್ಮಕ್ಳದ್ದು? ಅವ್ರ ಶಾಪ ಆಗಲ್ವಾ ಸರ್ ಅವ್ರಿಗೆ ಹೆಣ್ಮಕ್ಳಿಗೆ? ಅವ್ರು ನಮ್ಮ ಜಾಗದಲ್ಲಿ ಅವ್ರು ಹೆಣ್ಮಕ್ಳು ಆಗಿದ್ದಿದ್ರೆ ಅವರು ಸುಮ್ಮನೆ ಬಿಡ್ತಾ ಇದ್ರಾ? ಅವ್ರ ತಂದೆ ತಾಯಿ ಅಕ್ಕ ತಂಗಿಯರಾಗಿದ್ರೆ ಅವ್ರು ಸುಮ್ಮನೆ ಬಿಡ್ತಾ ಇದ್ರಾ? ಬಿಡ್ತಾ ಇರಲಿಲ್ಲಲ್ಲ.
ಅಲ್ಲ ಬಿಡ್ತಾ ಇದ್ರಲ್ಲ ಅವ್ರ ರಿಲೇಷನ್ನು ಒಳ್ಳೆ ಮನೆಗೆ ಕಟ್ಕೊಂಡಿರ್ತಾರೆ. ನಮಗೆ ಕೀಳ್ಮಟ್ಟಕ್ಕಿರೋ ಮನೆಗೆ ಕೊಡಲಿ, ನಮಗೆ ಎಲ್ಲೋ ಹೋಗಿ ತೋಪುಗಳಲ್ಲಿ ಕೊಡ್ತಾರೆ ಅಲ್ವಾ. ನಾವು ಏನಂತ ಕೆಲವು ವ್ಯವಸ್ಥೆ ಮಾಡ್ಬೇಕು ಸರ್. ನಮಗೆ ದಯವಿಟ್ಟು ಸರ್ ನಮಗೆ ಮನೆ ಕಟ್ಟಿಕೊಡಿ ಅಂತ ಹೇಳಿ ಸರ್, ಆದಷ್ಟು ಬೇಗ ನಿಮ್ಮ ಪಾದಕ್ಕೆ ನಮ್ಮ ನೀರು ಕೊಡಿತೀವಿ ಬೇಕಾಗಿದ್ದರೆ. ಏನು ಸರ್ ನಮ್ಗೆ ತುಂಬ ಕಷ್ಟ ಆಗೋಗಿದೆ. ಎಷ್ಟು ಸಾರಿ ಬೆತ್ತನಗಿರಿ ಹತ್ರ ಹೋಗ್ಬೇಕು, ಕಾವೇರಿ ಭವನ ಹತ್ರ ಹೋಗ್ಬೇಕು, ಅವ್ರ ಹತ್ರ ಕಾಲು ಹಿಡ್ಕೋಬೇಕು. 6 ತಿಂಗಳ ಒಳಗಡೆ ಕೊಟ್ಬಿಡ್ತೀವಿ, 7 ತಿಂಗಳೊಳಗಡೆ ಕೊಡ್ತೀವಿ, ಹಾಗೆ ಹೀಗೆ ಅಂತಾರೆ. ನೋಡಿ ಸರ್ ಇವಾಗ ಕೊಟ್ಟಿದ್ದಾರೆ, ಒಬ್ರು ಕೊಟ್ಟಿಲ್ಲ. ಸರ್ ಮೇಡಮ್ ನಮಗೆ ಅಲ್ಲಿ ಕೊಟ್ಟೇ ಇಲ್ಲ. ನೋಡಿ ಒಬ್ರು ಕೊಟ್ಟಿಲ್ಲ. ನೋಡಿ ಸರ್ 1 ಲಕ್ಷ ಕಟ್ಟಿ ನಾವು ಎಷ್ಟೋ ದಿವಸ ಆಗಿದೆ ನೋಡಿ. 22ನೇ ತಾರೀಕು ಕಟ್ಟಿರೋದು ಮಾಂಗಲ್ಯ ಬಟ್ಟೆಗಳು ಮಾರೋಕ್ಕೆ. ಇಷ್ಟವರೆಗೂ ಅದು ಇಂಟ್ರೆಸ್ಟ್ ಎಷ್ಟಾಗ್ತಾ ಇತ್ತು ನೋಡಿ ಸರ್. ಪೇಪರ್ಗಳು ನೋಡಿ ಸರ್, ನನ್ನ ಗಂಡ ಕಾಲು ಮುರಿದೋಗಿದೆ. ಯಾರು ಕಷ್ಟ ಸುಖ ಕೇಳ್ತಾ ಇದ್ದಾರೆ ಇವಾಗ. ನಾವು ಏನು ಸರ್ ಮಾಡೋದು? ಹಾಂ, ನಾವು ಆಗಿರೋದು 2 ಹೆಂಡತಿಗಳಾಗಿದೆ, ಒಂದು ಕಾಲು ಮುರಿದೋಗಿದೆ, ಒಬ್ರು ಕಾಲು ಇಮ್ಮಡಿಗೆ ಎಲ್ಲ ಆಗೋಗಿದೆ. ನಾವು ಏನು ಸರ್ ಮನೆ ಕೆಲಸ ಮಾಡಿ ಕೂಲಿ ನಾಲಿ ಮಾಡಿ ಬಾತ್ರೂಮ್ ತೊಳೆದು ನಾವು ಜೀವನ ಮಾಡೋದಾಗೋಗಿದೆ. ಏನು ಸರ್ ಸರ್ಕಾರ ಕಣ್ಣೆತ್ತಿ ನೋಡ್ತಾ ಐತೆ? ಎಲ್ಲ ಅವರವರೇ ಸಾಯ್ತಾ ಇರ್ತಾರೆ, ಎಲ್ಲ ಮೀಟಿಂಗ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ. ರಾಜಕೀಯ ನನ್ನ ಮಕ್ಳು ಎಲ್ಲ ಇದು ಮಾಡ್ಕೊಂಡು ಎಲ್ಲ ಯಾರು ಸರ್ ಕಷ್ಟ ಸುಖ? ಯಾರು ಇವಾಗ KRS ಅಂತಂದರೆ ಅವರು ಹೊಟ್ಟೆ ಪಾಡಿಕೆ, ಅವ್ರಿಗೇನು ಗ್ರಾಚಾರನ ಅವ್ರಿಗೇನು ಇರಲ್ವ? ಅವರು ಕೋಟಿಗೆ ಎತ್ಕೊತಾರೆ ಅಲ್ವಾ? ಎಲ್ಲ GSTನಂತೆ ಕಂದಾಯನಂತೆ ಯಾರು ಕಟ್ತಾ? ಅವ್ರ ಅಪ್ಪನ ಮನೆ ಗಂಟ ಅವರು ಕಟ್ತಾ ಇಲ್ವ ಸರ್? ನಾವು ಎಲ್ಲರೂ ಯಾರಪ್ಪನ ಮನೆ ಗಂಟ ಇವ್ರು KRS ಕಟ್ತಾ ಇದ್ದಾರೆ. ಅವ್ರಿಗೇನು ಬೇಕಾಗಿತ್ತು ಅವ್ರು ಹೊಟ್ಟೆ ಪಾಡಿಗೆ? ಅಷ್ಟೆಲ್ಲ ಕಷ್ಟ ಸುಖ ಹೆಂಡತಿ ಮಕ್ಕಳನ್ನ ಬಿಟ್ಟು ಅವ್ರು ಮಾಡೋಕ್ಕೆ ಬೇಕಾಗಿತ್ತಾ ಇಲ್ಲಿ? ಹಾಂ, ರಾಜಕೀಯ ಅನ್ನೋದೇನಕ್ಕೆ, ಸರ್ಕಾರ ಅನ್ನೋದೇನಕ್ಕೆ? ಅವ್ರು ಮಾಡೋಕ್ಕೆ ಸ್ವಲ್ಪ ಕರ್ತವ್ಯ ಬೇಕಾಗಿಲ್ವ ಅವ್ರಿಗೆ? ಹಾಂ, ನಮ್ಮ ಹೊಟ್ಟೆ ಪಾಡಿಗೆ ಕುಟ್ಕೊಳ್ಳೋಕೆ ಸಾಯಬೇಕು ಅವರು. ಎಷ್ಟು ದಿವಸನೇ ಬೇಕು ಸರ್ ಅವ್ರಿಗೆ ಮಾಡೋಕ್ಕೆ ಎಲ್ಲನೂ? ಇನ್ನೂ ಎಷ್ಟು ವರ್ಷ ಬೇಕು ಅವ್ರಿಗೆ ಮಾಡೋಕ್ಕೆ? ಇಲ್ಲ ಅಂದರೆ ನಮ್ಗೆ ವಿಷ ತಂದು ಹಾಕಿ ಅಂತೇಳಿ ನಾವು ಕಣ್ಣು ಮುಚ್ಕೊಬಿಡ್ತೀವಿ ಅಷ್ಟೇ. ನಮ್ಗೆ ಬೇಕಾಗಿರೋದು ಅಷ್ಟೇ. ನಮಗೆ ತುಂಬ ಕಷ್ಟ ಆಗೋಗಿದೆ ಸರ್. ಸರ್ ಇಲ್ಲ MD ಅವ್ರು ಬರಲಿ, ನಾನು ಮಾತಾಡ್ತೀನಿ. ನಾವು MD ಅವ್ರು ಬರಬೇಕು ಇಲ್ಲಿ, ಅದುವರೆಗೂ ನಾವು ಹೋಗೋದಿಲ್ಲ. ಇಲ್ಲ ವಿಷ ಕೊಟ್ಬಿಟ್ಟು ಇಲ್ಲೇ ನಾವು ಕುಡಿದ್ಬಿಟ್ಟು ಸತ್ತು ಹೋಗ್ತೀವಿ ಸರ್. ನಮ್ಗೆ ತುಂಬ ಅಂತೂ ಕಷ್ಟ ಆಗೋಗಿದೆ ಸರ್ ನಮ್ಗಂತೂ. ಅವ್ಕೆ ಯಾವಾಗಲೂ ಕಾವೇರಿ ಭವನ ಹತ್ರ ಹೋಗಬೇಕು, ಕೇಳಬೇಕು, ಹೋಗ್ತಾನೇ ಇದ್ದೀವಿ ಡೈಲಿನೂ. ಅವರು ಯಾವುದ್ರಲ್ಲಿ ಹೋಗಬೇಕು ಹೋಗಿ ಏನೋ ಒಂದು ನೆಪ ಹೇಳ್ತಾರೆ, ಅಲ್ಲಿಂದ ಕಾಟಾಚಾರಕ್ಕೆ ನಾವು ಹೋಗಬೇಕು. ಕಾಟಾಚಾರಕ್ಕೆ ಕಳಿಸ್ತಾರೆ, ತಿರ್ಗಾ ಮತ್ತೆ ಬರಬೇಕು, ತಿರ್ಗಾ ಹೋಗಬೇಕು. ಎಷ್ಟು ಸಾರಿ ಸರ್ ಹೆಣ್ಮಕ್ಳಲ್ಲಿ ಓಡಾಡ್ದು ಅವ್ರು ಕನ್ನಡದನ್ನೇ ಇಲ್ವಾ? ನಮ್ಮ ಜಾಗದಲ್ಲಿ ಏನಾದರೂ ಅವ್ರ ಅಕ್ಕ ತಂಗಿರಾಗಿದ್ರೆ ಅವ್ರು ಸುಮ್ಮನೆ ಬಿಟ್ಬಿಡ್ತಾ ಇದ್ರ? ಇಷ್ಟೊತ್ತಕ್ಕೆ ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ಗಾಲಿನ ಬಿಲ್ಡಿಂಗ್ ಕೊಟ್ಬಿಡೋರು ಅವರು. ಹಾಂ, ಕೊಡ್ತಾ ಇದ್ರಲ್ಲ. ನಮ್ಮ ಹೆಸರು ಲೀಲಾವತಿ ಸರ್. ನಮ್ಮ ಹೆಸರು ಇಲ್ಲೇ ಸರ್ ಕಾಮಾಕ್ಷಿ ಪಾಳ್ಯದಲ್ಲಿ ಇರೋದು. ನಮ್ದು ತುಂಬ ಕಷ್ಟ ಇದೆ ಸರ್. ಬೆತ್ತನಗಿರಿನಾಗ ಮನೆ ಮಾಡಿರೋದು. ನಮಗೆ ಗಂಡ ಕಾಲು ಮುರಿದೋಗಿದೆ, ತಂಗಿ. ಸರ್ ಅದು ಯಾರೋ ಬರೋಕ್ಕೆ ಹೇಳಿ ಸರ್, ಅವ್ರ ಹತ್ರ ಮಾತಾಡ್ತೀವಿ. ತುಂಬ ಪ್ರಾಬ್ಲಮಲ್ಲಿ ಇದ್ದೀವಿ. ಏನಂದರೆ ಇವಾಗ ಮನೆ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ನಾನು ನಮ್ಮಮ್ಮ ಬಡ್ಡಿ ತಗೊಂಡೋಗ್ಬಿಟ್ಟು ಕಟ್ಬಿಟ್ಟು ಬಂದು 6 ತಿಂಗಳಲ್ಲಿ ಅಮ್ಮ ಸತ್ತೋದ್ರು. ಇದು ತಗೊಂಡು 5 ವರ್ಷ ಆಯಿತು. ಆಮೇಲೆ ನನ್ನ ಮಗನೂ ತೀರೋದ. ಇವಾಗ ಲೋನ್ ತಗೋತಂದ್ರೆ ಸಿಂಗಲ್ ಪೇರೆಂಟ್ಸ್ಗಳು ನಾವು ಹೆಂಗೆ ಕಟ್ಟೋಣ ಲೋನ್ಗಳು? 3 ಜನ ಮಕ್ಕಳನ್ನ ಹೆಂಗೆ ಓದಿಸೋಣ? ಹೆಂಗೆ ಲೋನ್ ಕಟ್ಟೋಣ? ಮನೆ ರೆಡಿ ಮಾಡಿಕೊಡ್ಲಿ, ನಾವು ಬೇಕಾದ್ರೆ ಕಟ್ತೀವಿ ಅಷ್ಟೇ ಸರ್. ನಾವು ಪೀಣ್ಯದಾಸರಲ್ಲಿ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಗಾಣಿಗೆರೆಹಳ್ಳಿ ಫಲಾನುಭವಿ ನಾನು. 501 ನನ್ನ ಫ್ಲ್ಯಾಟ್ ನಂಬರು. ನೋಡಿ, 4 ವರ್ಷಗಳ ಹಿಂದೆ ಯಾವ ಸ್ಪೀಡಲ್ಲಿ ನಡೀತಾ ಇತ್ತು ಮನೆಗಳಂತಂದರೆ, ಅರ್ಜಿ ಹಾಕಿದ ತಕ್ಷಣ ನಮಗೆ ಮನೆ ಸಿಗುತ್ತೇನೋ ಅಂತ ಹೇಳಿ ನಾವು ಭಾಳ ಕನಸು ಕಟ್ಕೊಂಡು ಅವತ್ತು ನಾವು ಅರ್ಜಿಯನ್ನು ಹಾಕಿ ಆ ಒಂದು ಗಾಣಿಗೆರೆಹಳ್ಳಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮನೆಯನ್ನು. ಮತ್ತು 1 ಲಕ್ಷವನ್ನು ಕಟ್ಟಿ ಅಂದಾಗ ನಾವು ಅದಕ್ಕೆ ಕೈ ಸಾಲನೋ ಅಥವಾ ಬಡ್ಡಿಗೋ ತಂದು ನಾವು ಕಟ್ಟಿದ್ರೆ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಥರ ಆಗ್ಬಿಟ್ಟಿದೆ. ಅಲ್ಲಿ AC ರೂಮಲ್ಲಿ ಕುತ್ಕೊಂಡು ಅವ್ರು ಚೆಲ್ಲಾಟ ಆಡ್ತಾ ಇದ್ದಾರೆ. ಬಡವರೆಲ್ಲ ಕಡು ಬಡವರು, ನಾವು ಬಡವರಲ್ಲ, ಬಡವರಾದರೆ ಬದುಕೊಂತಾರೆ. ಕಡು ಬಡವರು ಎಲ್ಲ BPL ಕಾರ್ಡ್ ಇರೋರು. ನಾವೇನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಎರಡನೇದೇನು ಅಂತಂದರೆ, ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಏನು ಶಾರ್ಟ್ ಟೈಮಲ್ಲಿ, ಏನು ಲಾಂಗ್ ಟೈಮ್ ಕೊಟ್ಟಿದ್ದೀರಾ ನೀವು? 3 ವಾರ ಕೊಟ್ಬಿಟ್ಟು ದುಡ್ಡು ತೊಗೊಂಬನ್ನಿ ಅಂದರೆ, ಸ್ವಾಮಿ ನೀವೇನೋ ತರ್ತೀರ ಸ್ವಾಮಿ, ಎಲ್ಲಿಂದನೋ ಬಡವರು ಎಲ್ಲಿಂದ ತರ್ತಾರೆ? ಬನ್ನಿ ಅವರ ಜೀವನವನ್ನು ನೋಡಿ, ಬೀದಿಯಲ್ಲಿ ನಾವು ಎಂಥ ಕಷ್ಟಪಡ್ತಾ ಇದ್ದೀರಿ ಅಂತ ನೋಡಿ. ನಿಮ್ಮದೇನು ಒಂಥರ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದೀರಾ ನೀವು ನಮಗೆ. ಹೇಗೆ? ಲೋನು ಮಾಡಿಸ್ಕೊಳ್ಳಿ, ಬಾಡಿಗೆನೂ ಕಟ್ಟಿ, ಮಕ್ಕಳನ್ನು ಓದಿಸಿ, ನೀವು ಸ್ಲೋ ಪಾಯ್ಸನ್ ತೊಗೊಂಡು ಹೊರಟ್ಬಿಡಿ ನೀವು ಇಲ್ಲಿಂದ ಯಾತ್ರೆ ಅಂತ ನೀವು ನಮಗೆ ಹೇಳ್ತಾ ಇದ್ದೀರ. ನೀವು ಯಾವಾಗ ನೀವು ಮನೆ ಕೊಡೋದು? ಅದು ನೋಡಿ, ಅದು ಹಾಳು ಕೊಂಪೆ ಆದಂಗೆ ಆಗಿದೆ. ಅದು ಅಲ್ಲಿ ಯಾರಾದರೂ ಮನುಷ್ಯರು ವಾಸ ಮಾಡೋ ಥರ ಏನಾದ್ರು ಕಾಣಿಸ್ತಾ ಇದೆಯಾ? ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದು ಎಷ್ಟು ಜನರ ಕಣ್ಣೀರು ಅಂದರೆ, ನಮಗೆ ನೀವಂತೂ ಈ ಜನ್ಮಕ್ಕಂತೂ ಕೊಡೋದಿಲ್ಲ. ಮೋಸ್ಟ್ಲಿ ಮುಂದಿನ ಜನ್ಮ 22ನೇ ಶತಮಾನಕ್ಕೆ ಏನಾದರೂ ಕೊಡ್ತೀರ ನೀವೆಲ್ಲ. ನೀವು ಹೇಳ್ತೀರ ಸ್ವಾಮಿ ಕಟ್ಟಿ ಅಂತ. ಎಲ್ಲಿಂದ ದರೋಡೆ ಮಾಡೋಣವಾ? ಕಳ್ತನಕ್ಕೆ ಹೋಗೋಣವಾ? ಬ್ಯಾಂಕ್ ದರೋಡೆ ಮಾಡೋಕ್ಕಾಗುತ್ತಾ? ಬನ್ನಿ ಬ್ಯಾಂಕ್ ಲೋನ್ ನೋಡಿ. ನೀವು ಹಾಕಿರ್ತಕ್ಕಂಥ ಬ್ಯಾಂಕ್ ಲೋನು 10%, 15%. ಎಲ್ಲಿ ತರೋದು ನಾವು ಮನೆ? ಜೀವನ ಮಾಡೋದೇ ಕಷ್ಟ ನಮಗೆ. ರೇಟ್ ಏನಾಗಿದೆ ಇವತ್ತು? ಗಗನಕ್ಕೆ ಹಚ್ಚಿದ್ರೆ ಇವತ್ತೆಲ್ಲ ರೇಟು. ಹಾಗಾಗಿ ನೀವು ಹೇಳ್ತಾ ಇರೋದು ಏನು ಗೊತ್ತಾ? ನಮ್ಮನ್ನು ಹಳ್ಳ ತೋಡಿ ಹಳ್ಳದಲ್ಲಿ ಬೀಳಿ ಅಂತ ಇದ್ದೀರಾ. ಸಾಮಾನ್ಯವಾಗಿ ಒಂದು ಹೋಟೆಲ್ಲು ಊಟ ರೆಡಿ ಆಗಿದೆ ಅಂತ ಹೇಳಿ ಬೋರ್ಡ್ ಹಾಕಿದ್ಮೇಲೆ ಜನನ ಕರೀತಾರೆ ಒಳಗಡೆ, ಬಿಲ್ ಕೊಡ್ತಾರೆ. ಏನೋ ನೀವೇನು ಅನ್ನ ಸಾಂಬಾರು ಏನು ತೊಗೊತೀರಾ? ನೀವೇನು ಮಾಡ್ತಾರೆ ಗೊತ್ತಾ? ಹಳ್ಸೋಗಿರೋ ಊಟನೂ ಕೊಡೋಕೆ ರೆಡಿ ಇಲ್ಲ ನೀವು.
ಸುಮ್ಮನೆ ನಮ್ಮ ಹೊಟ್ಟೆ ಖಾಲಿ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ತಣ್ಣೀರು ಬಟ್ಟೆ ಹಾಕ್ಕೊಂಡು. ಬಡವನ ಕೋಪ ದವಡೆಗೆ ಮೂಲ ಅಂದ್ಕೊಂಡು ನಾವು ಎಷ್ಟು ಕಿರ್ಚಾಡಿದ್ರು ಏನು ಮಾಡಿದ್ರು ಇದು 7-8 ವರ್ಷದ ಸ್ಟೋರಿ ಸ್ವಾಮಿ. ಇದು ಈಗಿಂದಲ್ಲ, ನೆನ್ನೆ ಮೊನ್ನೆದಲ್ಲ. ಇದು ನಿಗಮ ಅಧ್ಯಕ್ಷರು ಇಲ್ಲಿ ಬರಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ನಂಬರ್ಗಳು ಬಂದ್ಬಿಟ್ಟಿದೆ. ಮೇಡಮ್ ಹೆಸರು, ಸಾರ್ ಹೆಸರು, ಅವ್ರು ಯಾರು ಅಲ್ಲಿ ಕೂತಿರ್ತಾರೋ ಹೊರ್ತು ಇಲ್ಲಿಗೆ ಬರೋದಿಲ್ಲ. 9ನೇ ಫ್ಲೋರ್ಗೆ ಹೋಗು ಮಾತಾಡು ವಾಪಸ್ ಬಾ, 8ನೇ ಫ್ಲೋರ್ಗೆ ಹೋಗು ಮಾತಾಡು ವಾಪಸ್ ಬಾ. ಓದಾ ಪುಟ್ಟ ಬಂದ ಪುಟ್ಟ ಅಂತ ಆಗಿದೆ ನಮ್ಮ ಸಮಾಚಾರಗಳಷ್ಟೇ. ನಿಜವಾಗ್ಲೂ ಇಲ್ಲೇ ಬರಬೇಕು. ನಾವೆಲ್ಲ ಎಷ್ಟೊತ್ತಾದ್ರೂ ಇಲ್ಲೇ ಕಾಯ್ತೀರಿ. ಅನ್ನ ನೀರು ಏನು ಮುಟ್ಟದೆ ನಿಮಗೋಸ್ಕರ ಕಾಯ್ತೀರಿ. ನೀವು ಬರೋವರೆಗೂ ನಾವು ಹೋಗೋ ಪ್ರಶ್ನೆ ಇಲ್ಲ. ನಾನು ಗಾಣಿಗರಹಳ್ಳಿ ರಾಜೀವ್ ಗಾಂಧಿ ನಿಗಮದ ಫಲಾನುಭವಿ ರಾಜಾನಾಯ್ಕ್ ಅಂತೇಳಿ. ನಾವು ಸುಮಾರು 3-4 ವರ್ಷದಿಂದ 1 ಲಕ್ಷ ರೂಪಾಯಿ ಹಣವನ್ನು ಕಟ್ಟಿ ಅರ್ಜಿ ಹಾಕಿದ್ದು, ತಾತ್ಕಾಲಿಕ ಹಕ್ಕುಪತ್ರವನ್ನು ಕೂಡ ನಮ್ಗೆ ಕೊಟ್ಟಿದ್ದಾರೆ. ಆದರೆ 3-4 ವರ್ಷ ಆಯಿತು, 1 ಲಕ್ಷ, ಕೆಲವರು 50,000 ಕೊಟ್ಟಿರ್ತಕ್ಕಂಥವ್ರು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಆಟೋ ಓಡಿಸ್ತಕ್ಕಂಥವ್ರು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕೂಲಿ ಕೆಲಸ ಮಾಡ್ತಕ್ಕಂಥವ್ರು. ಈಗ ಸಡನ್ನಾಗಿ ನಮಗೆ ಇದ್ದಕ್ಕಿದ್ದಂತೆ ಲಾಸ್ಟ್ ಮಂತಲ್ಲಿ ಒಂದು ನೋಟಿಸನ್ನು ಲೋನ್ ಮೇಳ ಅಂತೇಳಿ ಕರೆದ್ರು ನಿಗಮ ಮಂಡಳಿಯವರು. ಹಾಗಾಗಿ ನಿಗಮ ಮಂಡಳಿಯವರು ಕರೆದಾಗ ನಾವೆಲ್ಲ ಗಾಣಿಗರಹಳ್ಳಿ ಒಂದು ನಿವೇಶನ ಹತ್ರ ಹೋದು ಎಲ್ಲ ಸೇರಿಕೊಂಡಾಗ ಅಲ್ಲಿ ಯಾವುದೇ ಒಂದು ಕಾರ್ಯ ಕಂಪ್ಲೀಟ್ ಆಗೇ ಇಲ್ಲ. 5 ವರ್ಷದಲ್ಲಿ ಹೇಗಿತ್ತೋ ಯಥಾಸ್ಥಿತಿ ಹಾಗೇ ಇದೆ, ಅಲ್ಲಿ ಏನೂ ಆಗಿಲ್ಲ. ನಾವೇನು ಖುಷಿಯಿಂದ ಹೋದು ನಮಗೀಗೇನೋ ಕೀ ಕೊಟ್ಬಿಡ್ತಾರೆ, ಲೋನ್ ಮೇಳ ಸ್ಟಾರ್ಟ್ ಮಾಡವ್ರೆ ಅಂತೇಳಿ. ಅಲ್ಲಿ ನೋಡಿದರೆ ಖಾಸಗಿ ಬ್ಯಾಂಕುಗಳಿಂದ ಕರ್ಕೊಂಬಂದು ಲೋನ್ ಮೇಳ ಮಾಡ್ಕೊಳ್ಳಿ, ನೀವೆಲ್ಲ ಲೋನ್ ಮಾಡಿಕೊಂಡು ನಮಗೆ 26ನೇ ತಾರೀಕು ಒಳಗಡೆ ನಮಗೆ ಲೋನು ಸ್ಯಾಂಕ್ಷನ್ ಆದರೆ ನಿಮಗೆಲ್ಲ ಕೀ ಕೊಡ್ತೀನಿ ಅಂದರು. ಅಲ್ಲಿ ನೋಡಿದರೆ ಯಾವುದೇ ಒಂದು ಕೆಲಸ ಆಗಿಲ್ಲ. ಈಗ ನಾವು ಕಡು ಬಡವರು, ನಾವು ಯಾವ ರೀತಿ ಇದ್ದೀವಿ ಅಂದರೆ ಜೀವನ ಮಾಡೋದೇ ಕಷ್ಟ ಆಗಿದೆ. 15-20 ಸಾವಿರ ಸಂಬಳ ತಗೊಳ್ತಾ ಇರೋದು, ಮಕ್ಕಳನ್ನ ಎಜುಕೇಷನ್ ಕೊಡ್ತಾ ಇದ್ದೀವಿ, ತಂದೆ ತಾಯಿಗಳು ಮಾತ್ರ ಅದು ಇದು ನೋಡ್ತಾ ಇದ್ದೀವಿ, ಬಾಡಿಗೆ ಮನೆಯಲ್ಲಿ ಇದ್ದೀವಿ 8,000-10,000 ಕಟ್ಕೊಂಡು. ಈಗ ಅಲ್ಲಿ ಲೋನ್ ಮಾಡಿದರೆ ನಾವೇನು ತಿಳ್ಕೊಂಡು ಇಲ್ಲಿ ಮನೆ ಬಾಡಿಗೆ ತಪ್ಪುತ್ತೆ, ಅಲ್ಲಿ ಹೋಗಿ ವಾಸ ಮಾಡ್ಬೋದು, ಅಲ್ಲಿ ಲೋನ್ ಕಟ್ಕೊಂಡು ಹೋಗ್ಬೋದು ಅಂತ ಖುಷಿಯಿಂದ ಹೋದು ಅಲ್ಲಿ ನೋಡಿದರೆ ಯಾವುದೇ ಒಂದು ಕೆಲಸ ಕಾರ್ಯ ಆಗಿಲ್ಲ. ಈಗ ಬ್ಯಾಂಕ್ನವ್ರು ವಿಚಾರಿಸಿದರೆ 15%, 20% ಅಂತ ಹೇಳ್ತವ್ರೆ. ಮತ್ತು 3 ತಿಂಗಳು ಕಟ್ಟಲಿಲ್ಲ ಅಂದರೆ ಆ ಮನೆಯೂ ಕೂಡ ನಿಮ್ಮನ್ನು ನಾವು ವಶಪಡಿಸ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ